ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 288 ಹಾಗೂ 289ನೆಯ ಅಧ್ಯಾಯಗಳಾದ ಮಹಾದಾನಾನುಕೀರ್ತನ, ರತ್ನದೇನುದಾನ, ಮಹಾಭೂತಘಟದಾನಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಇನ್ನು ಮುಂದೆ ರತ್ನಧೇನುದಾನವೆಂಬ ಅತಿ ಶ್ರೇಷ್ಠವಾದ ಮಹಾದಾನವನ್ನು ಹೇಳುವೆನು. ಇದನ್ನು ಮಾಡಿದ ಮನುಷ್ಯರಿಗೆ ಗೋಲೋಕವು ಪ್ರಾಪ್ತವಾಗುತ್ತದೆ. ಪುಣ್ಯ ದಿನದಲ್ಲಿ ತುಲಾಪುರುಷ ದಾನದಲ್ಲಿ ಮಾಡಿದಂತೆಯೇ ಲೋಕಪಾಲಕರನ್ನು ಆವಾಹಿಸಬೇಕು. ಬಳಿಕ ಮುಂದೆ ಹೇಳುವಂತೆ ರತ್ನಗಳನ್ನು ಕೆತ್ತಿ ಮಾಡಿದ ಹಸುವನ್ನು ಅಧಿವಾಸನಕ್ಕಾಗಿ ಇಡಬೇಕು. ನೆಲದ ಮೇಲೆ ಕೃಷ್ಣಾಜಿನವನ್ನು ಹಾಸಿ ಅದರ ಮೇಲೆ ಒಂದು ಕೋಳಗ ಉಪ್ಪನ್ನು ಹರಡಬೇಕು. ಶಾಸ್ತ್ರೋಕ್ತ ವಿಧಿಯಿಂದ ಸಂಕಲ್ಪವನ್ನು ಮಾಡಿ ಅದರ ಮೇಲೆ ರತ್ನಮಯವಾದ ಹಸುವನ್ನು ಇರಿಸಬೇಕು.
ಆ ಹಸುವಿನ ಮುಖದಲ್ಲಿ 81 ಪದ್ಮರಾಗ ರತ್ನಗಳನ್ನು, ಮೂಗಿನ ಮೇಲ್ಗಡೆಯಲ್ಲಿ 100 ಪದ್ಮರಾಗ ಮಣಿಗಳನ್ನು ಕೆತ್ತಿರಬೇಕು. ಹಣೆಯಲ್ಲಿ ಚಿನ್ನದ ತಿಲಕವು, ಕಣ್ಣುಗಳಲ್ಲಿ 100 ಮುತ್ತುಗಳು, ಹುಬ್ಬುಗಳಲ್ಲಿ 100 ಹವಳಗಳು, ಕಿವಿಗಳಲ್ಲಿ 8 ಮುತ್ತಿನ ಚಿಪ್ಪುಗಳು ಕಂಗೊಳಿಸುತ್ತಿರುವವು. ಕೊಂಬುಗಳು ಚಿನ್ನದಿಂದಾಗಿರುವವು. ತಲೆಯು 100 ವಜ್ರಗಳಿಂದ ಕೂಡಿರುವುದು. ಕತ್ತಿನಲ್ಲಿ 100 ಗೋಮೇಧಕ ರತ್ನಗಳಿಂದ ಕೂಡಿದ ಗಂಧಗಳು ಜೋಲಾಡುವುದು. ಬೆನ್ನಿನ ಮೇಲೆ 100 ಇಂದ್ರನೀಲ ರತ್ನಗಳು, ಪಾರ್ಶ್ವಗಳಲ್ಲಿ 100 ವೈಡೂರ್ಯ ರತ್ನಗಳು ಶೋಭಿಸುವವು. ಹೊಟ್ಟೆಗೆ ಸ್ಫಟಿಕ ಮಣಿಗಳನ್ನು, ಸೊಂಟಕ್ಕೆ ಸೌಗಂಧಿಕ ಮಣಿಗಳನ್ನು ಕೆತ್ತಿರುವರು. ಚಿನ್ನದ ಗೊರಸುಗಳು, ಮುತ್ತಿನ ಕಚ್ಚುಗಳ ಬಾಲವು ಕಂಗೊಳಿಸುವವು. ಸೂರ್ಯಕಾಂತ ಶಿಲೆಯಿಂದಲೂ ಚಂದ್ರಕಾಂತ ಶಿಲೆಯಿಂದಲೂ ದೇಹವು ಮೆರೆಯುವುದು. ಮೂಗಿನ ಹೊಳ್ಳೆಗಳು ಪಚ್ಚ ಕರ್ಪೂರದಿಂದಲೂ ಚಂದನದಿಂದಲೂ ಪ್ರಕಾಶಿಸುವವು. ಕೇಸರಿಯಿಂದ ಕೂದಲುಗಳನ್ನು, ಬೆಳ್ಳಿಯಿಂದ ಹೊಕ್ಕಳನ್ನು ನಿರ್ಮಿಸಬೇಕು. ಅಪಾನ ಸ್ಥಳದಲ್ಲಿ 100 ಗಾರುತ್ಮತ ಮಣಿಗಳನ್ನು ಕೆತ್ತಿರಬೇಕು. ಸಂಧಿಸ್ಥಾನಗಳಲ್ಲೆಲ್ಲ ಬೇರೆ ಬೇರೆ ರತ್ನಗಳನ್ನು ಮೆಟ್ಟಬೇಕು. ಸಕ್ಕರೆಯಿಂದ ನಾಲಗೆಯನ್ನು, ಬೆಲ್ಲದಿಂದ ಗೋಮಯವನ್ನು ರಚಿಸಬೇಕು. ಈ ಹಸುವಿಗೆ ತುಪ್ಪವೇ ಗೋಮೂತ್ರವೆನಿಸುವುದು. ಬಾಲದ ತುದಿಗೆ ಚಾಮರವನ್ನು ಕಟ್ಟಿ ತಾಮ್ರದ ಕರೆಯುವ ಪಾತ್ರೆಯನ್ನು, ಹಾಲು ಮೊಸರುಗಳನ್ನು ಸಮೀಪದಲ್ಲಿರಿಸಬೇಕು. ತನ್ನ ಶಕ್ತಿಗೆ ತಕ್ಕಂತೆ ಚಿನ್ನದ ಕುಂಡಲಗಳನ್ನು, ಇತರ ಒಡವೆಗಳನ್ನು ತೊಡಿಸಬೇಕು. ಹಸುವನ್ನು ನಿರ್ಮಿಸಲು ಉಪಯೋಗಿಸಿದ ಸಾಮಗ್ರಿಗಳಲ್ಲಿ 4/1 ಪಾಲಿನಿಂದ ಕರುವನ್ನು ಮಾಡಬೇಕು. 18 ಬಗೆಯ ಧಾನ್ಯಗಳನ್ನು, ಬಗೆ ಬಗೆಯ ಹಣ್ಣುಗಳನ್ನು ಸುತ್ತಲೂ ಇರಿಸಿ 5 ಬಣ್ಣದ ಬಟ್ಟೆಗಳಿಂದ ಮೇಲ್ಗಟ್ಟನ್ನು ಕಟ್ಟಬೇಕು. ಹಸುವಿನ ಮತ್ತು ಕರುವಿನ ಕಾಲುಗಳನ್ನು ಕಬ್ಬಿನ ಜಲ್ಲೆಗಳಿಂದ ಮಾಡಬೇಕು. ಈ ಬಗೆಯ ಲಕ್ಷಣಗಳಿಂದ ಕೂಡಿದ ಹಸುವನ್ನು, ಕರುವನ್ನು ನಿರ್ಮಿಸಿ ಸಲಕರಣಗಳನ್ನು ಒದಗಿಸಿಕೊಂಡ ಬಳಿಕ ತುಲಾಪುರುಷ ದಾನದಂತೆಯೇ ಹೋಮವನ್ನು, ಅಧಿವಾಸನವನ್ನು ನಡೆಸಬೇಕು. ಋತ್ವಿಕ್ಕುಗಳಿಗೆ ದಕ್ಷಿಣೆ ಕೊಟ್ಟು ರತ್ನಧೇನುವನ್ನು ಸಂಬೋಧಿಸಿ ಪ್ರಾರ್ಥಿಸಬೇಕು. ಬೆಲ್ಲದ ಹಸುವನ್ನು ದಾನ ಕೊಡುವ ವಿಧಾನದಲ್ಲಿ ಹೇಳಿದಂತೆ ಆವಾಹನೆ ಮಾಡಿ ಈ ಮುಂದಿನ ಮಂತ್ರಗಳನ್ನು ಹೇಳಬೇಕು. ಎಲವು ಗೋಮಾತೆ, ಈಶ್ವರ, ಇಂದ್ರ, ಸೂರ್ಯ, ಬ್ರಹ್ಮ, ವಿಷ್ಣು ಇವರೆಲ್ಲರೂ ನಿನ್ನನ್ನು ದೇವಗಣಗಳಿಗೆಲ್ಲ ಆವಾಸ ಸ್ಥಾನವೆಂದು ಹೇಳುತ್ತಾರೆ. ಆದುದರಿಂದ ನಿನ್ನ ದೇಹದಲ್ಲಿ ಚರಾಚರಾತ್ಮಕವಾದ 3 ಲೋಕಗಳು ಅಡಗಿವೆ ಎಂಬುದು ಸ್ಪಷ್ಟವಾಗಿದೆ. ದೇವಿ, ಸಂಸಾರ ಸಾಗರದ ಪೀಡೆಗೆ ಸಿಕ್ಕಿ ಬಳಲುತ್ತಿರುವ ನನ್ನನ್ನು ರಕ್ಷಿಸು. ಹೀಗೆ ಪ್ರಾರ್ಥಿಸಿ ಭಕ್ತಿಯಿಂದ ಪ್ರದಕ್ಷಿಣ ಮಾಡಿ ಆ ರತ್ನಧೇನುವನ್ನು ಬ್ರಾಹ್ಮಣೋತ್ತಮನಾದ ಆಚಾರ್ಯನಿಗೆ
ಧಾರಾಪೂರ್ವಕವಾಗಿ ಕೊಡಬೇಕು. ಪುಣ್ಯಕರವಾದ ಈ ದಾನವನ್ನು ಮಾಡಿದ ದಿವಸ ಯಜಮಾನನು ಉಪವಾಸವಿರಬೇಕು. ಅವನು ಸಕಲ ಪಾಪಗಳಿಂದ ಮುಕ್ತನಾಗಿ ಮಹಾವಿಷ್ಣುವಿನ ಸಾನ್ನಿಧ್ಯವನ್ನೈದುವನು. ಹೀಗೆ ಶಾಸ್ತ್ರವಿಧಿಗಳೆಲ್ಲವನ್ನೂ ಅನುಸರಿಸಿ ರತ್ನಧೇನುವನ್ನು ಯಾವನು ದಾನ ಮಾಡುತ್ತಾನೋ ಅವನು ತೇಜೋಭರಿತವಾದ ವಿಮಾನದಲ್ಲಿ ಕುಳಿತು ಸಂಚರಿಸುವನು. ಸಕಲ ಪಾಪಗಳಿಂದಲೂ ಮುಕ್ತನಾಗುವನು. ಮನ್ಮಥನಂತೆ ದಿವ್ಯ ರೂಪದಿಂದ ಪ್ರಕಾಶಿಸುವನು. ಬಂಧು ಬಳಗದವರೊಡನೆಯೂ ಮಕ್ಕಳು ಮೊಮ್ಮಕ್ಕಳೊಡನೆಯೂ ಕೂಡಿ ಪರಮೇಶ್ವರನ ಸಾನ್ನಿಧ್ಯವನ್ನು ಸೇರುವನು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಮಹಾದಾನಾನುಕೀರ್ತನೆ ರತ್ನಧೇನು ಪ್ರಧಾನ ವಿಧಿರ್ನಾಮ ಅಷ್ಟಾಶೀತ್ಯಧಿಕ ದ್ವಿಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ಏಕೋನನವತ್ಯಧಿಕ ದ್ವಿಶತತಮೋಧ್ಯಾಯಃ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಇನ್ನು ಮುಂದೆ ಮಹಾಭೂತ ಘಟದಾನವೆಂಬ ಅತಿ ಶ್ರೇಷ್ಠವಾದ ಮಹಾದಾನದ ವಿಧಾನವನ್ನು ಹೇಳುವೆನು. ಇದು ಮಹಾಪಾತಕಗಳನ್ನು ಪರಿಹರಿಸುತ್ತದೆ. ಪುಣ್ಯತಿಥಿಯಲ್ಲಿ ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದು ಋತ್ವಿಗ್ವರಣ, ಮಂಟಪ ನಿರ್ಮಾಣ, ವಸ್ತ್ರಭೂಷಣಾದಿ ಸಾಮಗ್ರಿ ಸಂಗ್ರಹ ಇವುಗಳನ್ನು ಮಾಡಬೇಕು. ತುಲಾಪುರುಷ ದಾನದಂತೆಯೇ ಲೋಕಪಾಲಕರ ಆವಾಹನ, ಹೋಮ ಮುಂತಾದುವನ್ನು ನಡೆಸಬೇಕು. ಶ್ರೇಷ್ಠವಾದ ರತ್ನಗಳನ್ನು ಕೆತ್ತಿದ ಚಿನ್ನದ ಕುಂಭವನ್ನು ಮಾಡಿಸಬೇಕು. ಅದು 1 ಚೋಟಿನಿಂದ ಹಿಡಿದು 6 ಅಂಗುಲದವರೆಗೂ ಎತ್ತರವಾಗಿರಬಹುದು. ಅದರಲ್ಲಿ ಹಾಲನ್ನೂ ತುಪ್ಪವನ್ನೂ ತುಂಬಿ ಕಲ್ಪವೃಕ್ಷದ ರೆಂಬೆಯನ್ನಿಡಬೇಕು. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಪದ್ಮಾಸನದಲ್ಲಿ ಕುಳಿತಿರುವಂತೆಯೂ ಲೋಕಪಾಲಕರು ಮಹೇಂದ್ರರು ತಮ್ಮ ತಮ್ಮ ವಾಹನಗಳನ್ನೇರಿರುವಂತೆಯೂ ಕೈಯಲ್ಲಿ ತಾವರೆ ಹಿಡಿದಿರುವ ಭೂದೇವಿಯನ್ನು ವರಾಹಮೂರ್ತಿಯು ಎತ್ತುತ್ತಿರುವಂತೆಯೂ ಪ್ರತಿಮೆಗಳನ್ನು ನಿರ್ಮಿಸಬೇಕು. ಮೊಸಳೆಯ ಮೇಲೆ ಚಿನ್ನದ ಪೀಠದಲ್ಲಿ ಕುಳಿತ ವರುಣ, ಆಡನ್ನು ಏರಿರುವ ಅಗ್ನಿ, ಹುಲ್ಲೆಯ ಮೇಲೆ ಕುಳಿತಿರುವ ವಾಯು, ನರವಾಹನನಾದ ಕುಬೇರ, ಇಲಿಯನ್ನೇರಿದ ವಿನಾಯಕ ಇವರ ವಿಗ್ರಹಗಳನ್ನು ಸಹ ವಿರಚಿಸಬೇಕು. ಈ ವಿಗ್ರಹಗಳನ್ನೆಲ್ಲ ಘಟದ ಮಧ್ಯದಲ್ಲಿ ಇಡಬೇಕು. ಇವುಗಳ ಸಂಗಡ ಚತುರ್ವೇದಗಳ ಮತ್ತು ಪುರಾಣ ವೇದದ ಮೂರ್ತಿಗಳನ್ನು ಇರಿಸಬೇಕು. ಋಗ್ವೇದ ಪುರುಷನಿಗೆ ಜಪಸರವು, ಯಜುರ್ವೇದ ಪುರುಷನಿಗೆ ತಾವರೆಯು ಹಸ್ತಾಲಂಕಾರವಾಗಿರುವವು. ಸಾಮವೇದ ಪುರುಷನು ಎಡಗೈಯಲ್ಲಿ ವೀಣೆಯನ್ನು, ಬಲಗೈಯಲ್ಲಿ ಕೊಳಲನ್ನು ಧರಿಸಿರುವನು. ಅಥರ್ವ ಪುರುಷನಾದರೂ ಸೃಕ್ಸ್ರುವ ಮತ್ತು ಕಮಲಗಳನ್ನು ಹಿಡಿದುಕೊಂಡಿರುವನು. ಪುರಾಣ ವೇದ ಪುರುಷನು ಜಪಸರವನ್ನು, ಕಮಂಡಲುವನ್ನು ಧರಿಸಿ ವರದ ಹಸ್ತದಿಂದ ಕಂಗೊಳಿಸುತ್ತಿರುವನು. ಸುವರ್ಣಕುಂಭದ ಸುತ್ತಲೂ 18 ಬಗೆಯ ಧಾನ್ಯಗಳು, ಚಾಮರಗಳು, ಆಸನ, ಕನ್ನಡಿ, ಪಾದುಕೆ, ಪಾದರಕ್ಷೆ, ಕೊಡೆ, ದೀಪ, ಒಡವೆಗಳು, ಹಾಸಿಗೆ, ಜಲಕುಂಭಗಳು ಇವನ್ನು ಕ್ರಮವಾಗಿ ಇರಿಸಬೇಕು. ಪಂಚವರ್ಣದ ಬಟ್ಟೆಗಳಿಂದ ಮೇಲ್ಗಟ್ಟನ್ನು ಕಟ್ಟಬೇಕು. ಹೋಮವು
ಅಧಿವಾಸನವು ಮುಗಿದ ಮೇಲೆ ಈ ಮುಂದಿನ ಮಂತ್ರವನ್ನು ಹೇಳಬೇಕು. ಚರಾಚರಾತ್ಮಕವಾದ ಈ ಜಗತ್ತಿನ ಸಕಲ ದೇವತೆಗಳಿಗೂ ಆಧಾರಭೂತವೆನಿಸಿರುವ ಮಹಾಭೂತದ ಅಧಿದೇವತೆಗಳಾದ ನಿಮಗೆ ನಮಸ್ಕಾರ. ನನಗೆ ಶಾಂತಿಯೂ ಮಂಗಳವೂ ಆಗಲಿ. ಪಂಚಮಹಾಭೂತಗಳಿಲ್ಲದೆ ನಿರ್ಮಿತವಾದ ಯಾವುದೊಂದು ವಸ್ತುವು ಈ ಬ್ರಹ್ಮಾಂಡದಲ್ಲಿಲ್ಲ. ಸಕಲ ಪ್ರಾಣಿಗಳಲ್ಲೂ ಇವು ಇದ್ದೇ ಇರುವವು. ಆದ ಕಾರಣ ನನಗೆ ಇವುಗಳ ಅನುಗ್ರಹದಿಂದ ಅಕ್ಷಯವಾದ ಸಂಪತ್ತು ಪ್ರಾಪ್ತವಾಗಲಿ. ಹೀಗೆ ಹೇಳಿ ಮಹಾಭೂತ ಘಟವನ್ನು ಯಾವನು ದಾನ ಮಾಡುತ್ತಾನೋ ಅವನು ಸಕಲ ಪಾಪ ನಿರ್ಮುಕ್ತನಾಗಿ ಅತ್ಯಂತ ಶ್ರೇಷ್ಠವಾದ ಗತಿಯನ್ನು ಪಡೆಯುವನು. ಸೂರ್ಯನಂತೆ ಜಾಜ್ವಲ್ಯಮಾನವಾದ ವಿಮಾನದಲ್ಲಿ ಕುಳಿತು ದಿವ್ಯ ಸುಂದರಿಯರಿಂದ ಗುಣಗಾನ ಮಾಡಿಸಿಕೊಳ್ಳುತ್ತಾ ಪಿತೃಗಳೊಡನೆಯೂ ಬಂಧುಗಳೊಡನೆಯೂ ಕೂಡಿ ವಿಷ್ಣು ಸಾನ್ನಿಧ್ಯವನ್ನೈದುವನು. ಈ 16 ಮಹಾದಾನಗಳನ್ನು ಮಾಡುವ ಮನುಷ್ಯನು ಈ ಲೋಕದಲ್ಲಿ ಪುನಃ ಜನ್ಮವನ್ನು ತಾಳುವುದಿಲ್ಲ. ಈ ಮಹಾದಾನಗಳ ವರ್ಣನವನ್ನು ವಾಸುದೇವನ ಸಮೀಪದಲ್ಲಿ ಪಾರಾಯಣ ಮಾಡಲಿ. ಮಗ, ತಂದೆ, ಹೆಂಡತಿ ಇವರೊಡಗೂಡಿ ಶ್ರದ್ಧೆಯಿಂದ ಕೇಳಲಿ. ಆತನು ವೈಕುಂಠ ಲೋಕದಲ್ಲಿ ಸಂತೋಷದಿಂದ ವಾಸಿಸುವನು. ಸೂರ್ಯನಂತೆ ಕಾಂತಿಯುಕ್ತನಾಗಿ ದಿವ್ಯ ಲೋಕಗಳಲ್ಲಿ ದೇವತಾ ಸ್ತ್ರೀಯರೊಡನೆ ಅನಂತಕಾಲ ಆನಂದಿಸುವನು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಮಹಾದಾನಾನುಕೀರ್ತನಂ ನಾಮ 19+200 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 290ನೇ ಅಧ್ಯಾಯವಾದ ಕಲ್ಪಕಥನ, ಶ್ವೇತ, ನೀಲಲೋಹಿತ ಮೊದಲಾದ 30 ಕಲ್ಪಗಳು, ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ಕಲ್ಪಗಳ ಮತ್ತು ಪುರಾಣಗಳ ಪ್ರಭೇದಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಭೃತಾಸುತಂ. ಶ್ರೀಕೃಷ್ಣಾಯ ನಮಃ.